ಹಾಯ್ ನಮಸ್ಕಾರ ಎಲ್ರಿಗೂ. ಇದು MKD ಶಿಫಮ್ ಕಡೆಯಿಂದ ನಾನು ನಿಮ್ಮ ಸಂತೋಷ್ ಮಾತಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷ ತೋರಿಸೋಕೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ, ಇನ್ನೇನು ಶ್ರಾವಣ ಮುಗಿತಾ ಬಂತು, ಎಲ್ಲ ಸೀಸನ್ ಕೂಡ ಸ್ಟಾರ್ಟ್ ಆಗ್ತದೆ. ಸೊ ಹಂಗಾಗಿ ನಮ್ಮ ಮರಿಗಳನ್ನೂ ಕೂಡ ಮಾರ್ಕೆಟಿಗೆ ಹಾಕಬೇಕಾಗಿತ್ತು. ಎಲ್ಲ 6-7 ತಿಂಗಳ ಮರಿಗಳಿದ್ದಾವೆ. ಸೊ ಇವತ್ತು ಎಲ್ಲ ಮರಿಗಳನ್ನೂ ಕೂಡ ನಾವು ವಾಷಿಂಗಿಗೆ ತೊಗೊಂಡಿದ್ದೀವಿ. ಸೊ ಹಂಗಾಗಿ ಎಲ್ಲ ಮರಿಗಳನ್ನು ನೋಡ್ತಿರ್ಬೋದು, ಸ್ವಚ್ಛ ಮಾಡ್ತಕ್ಕಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗೈತೆ. ನಾವು ಯೂಶ್ವಲಿ ಮರಿಗಳನ್ನ ಜಾಸ್ತಿ ಪ್ರತಿ ಸಲನೂ 1.5 ತಿಂಗಳಿಗೆ ಒಂದು ಸರಿ ತೊಳಿತೀವಿ. ಬಟ್ ಈ ಮರಿಗಳನ್ನ ಈಗ ಮಾರ್ಕೆಟಿಗೆ ಹೋಗೋದಕ್ಕೋಸ್ಕರ ವಾಶ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಜಾಸ್ತಿ ಕೆಳಗಡೆ ನೆಲದ ಮೇಲೆ ಇರೋದ್ರಿಂದ ಮರಿಗಳಲ್ಲಿ ಗಂಟು ಇಕ್ಕೆಗಳೆಲ್ಲ ಚರ್ಮ, ತೊಡೆ ಹತ್ರ, ಕಾಲ ಹತ್ರ ಎಲ್ಲ ಅಂಟ್ಕೊಂಡಿರ್ತದೆ. ಸೊ ಹಂಗಾಗಿ ಆ ಮರಿಗಳನ್ನ ಒಂದ್ಸರಿ ಮಾರ್ಕೆಟ್ ಹೋಗೋದಕ್ಕಿಂತ ಮುಂಚೆಗೆ ಸ್ವಚ್ಛ ಮಾಡ್ಕೋಬೇಕಾಗ್ತದೆ. ಅವೆಲ್ಲ ಗಂಟು ಕ್ಲೀನ್ ಆಗೋಕ್ಕೆ ನಿಮ್ಗೊಂದು ಬೆಸ್ಟ್ ಐಡಿಯಾ ಏನಪ್ಪ ಅಂತಂದರೆ, ಬ್ರಷ್ಷು ಅವೆಲ್ಲ ವರ್ಕೌಟ್ ಆಗೋದಿಲ್ಲ. ಎಕ್ಸೆಲ್ ಬ್ಲೇಡ್ಲಿಂದ ನೀವು ಯೂಸ್ ಮಾಡಿಕೊಂಡು ಆ ಗಂಟುಗಳೆಲ್ಲ ತಿಕ್ಕೋದ್ರಿಂದ ಮರಿಗಳು ಕೂಡ ಕಂಪ್ಲೀಟಾಗಿ ಅದೆಲ್ಲ ಕ್ಲಿಯರಾಗಿ ಸ್ವಚ್ಛ ಆಗ್ತವೆ. ನೋಡ್ತಿರ್ಬೋದು ಮರಿಗಳು ಯಾವ ರೇಂಜಿಗೆ ಶೈನಿಂಗ್ ಇದ್ದಾವೆ ಮರಿಗಳು ಅಂತೇಳಿ. ಎಲ್ಲ ಒಂದು 35 kg ಮೇಲಿರ್ತಕ್ಕಂತಹ ಮರಿಗಳೇ ಅಷ್ಟು ಇವು. ಈ ಮರಿಗಳನ್ನ ಟೋಟಲಿ 25 ಮರಿಗಳಿದ್ದಾವೆ. ಸೊ 25ರಲ್ಲಿ ನಾವು ಒಂದು 12 ಮರಿಗಳನ್ನ ಫಸ್ಟ್ ಒಂದು ಬ್ಯಾಚಿಗೆ ಮಾರ್ಕೆಟಿಗೆ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಬ್ಯಾಚಿಗೆ ಮತ್ತೊಂದು 12 ಮರಿಗಳನ್ನ ಕೂಡ ಹಾಕ್ತಿದ್ದೀವಿ. ಎಲ್ಲ ಮರಿಗಳು ಕೂಡ ಆಲ್ಮೋಸ್ಟ್ ವಾಷಿಂಗ್ ಆದಮೇಲೆ ಒಳ್ಳೆ ಪ್ಯೂರ್ ಕೆಂಗುರಿ ಶೈನಿಂಗ್ ಕೋಟ್ ಕಾಣಿಸ್ತಾ ಇದೆ. ಮತ್ತು ನೋಡ್ತಿರ್ಬೋದು, ಈ ಮರಿ ಏನಿದಾವಲ್ಲ, ಈ ಮರಿ ಆಲ್ಮೋಸ್ಟ್ ಒಂದು 6 ತಿಂಗಳು ಕ್ರಾಸ್ ಆಗಿರ್ತಕ್ಕಂಥ ಮರಿಗಳಾಗಿದ್ದಾವೆ. ಈ ಮರಿಗಳು ಎಲ್ಲವೂ ಕೂಡ ವ್ಯಾಕ್ಸಿನೇಟೆಡ್ ಪ್ಲಸ್ ಡ್ರೈ ಫೋಡ್ರಲ್ಲೇ ಮೇಂಟೈನ್ ಮಾಡಿರ್ತಕ್ಕಂಥ ಮರಿಗಳು. ನೋಡಬೇಕು, ಮಾರ್ಕೆಟ್ ಶ್ರಾವಣ ಮುಗಿತಾ ಬಂತು, ಏನು ರೇಟ್ ಸಿಗ್ತದೆ ಏನು ರೇಟ್ ಇಲ್ಲ ಗೊತ್ತಿಲ್ಲ. ವೀಡಿಯೋದಲ್ಲಿ ತೋರಿಸ್ತಿದ್ದೀವಿ ನೋಡ್ರಿ, ಎಕ್ಸೆಲ್ ಬ್ಲೇಡ್ ತಗೊಂಡು ಆ ಥರ ಅಷ್ಟು ಕಟ್ ಮಾಡ್ಕೊತ ಹೋದ್ವಪ್ಪ ಅಂತಂದರೆ ಸೊ ಗಂಟುಗಳೆಲ್ಲ ಈಸಿಯಾಗಿ ರಿಮೂವ್ ಆಗ್ಬಿಡ್ತವೆ. ಆಮೇಲೆ ಮರಿಗಳನ್ನ ಒಂದು 2 ತಾಸು ಆದಷ್ಟು ಬಿಸಿಲು ಇರೋದ್ರಿಂದ, ಬಿಸಿಲಿಗೆ ಕಟ್ಟೋದ್ರಿಂದ ಮರಿಗಳು ತುಂಬ ಚೆನ್ನಾಗಿ ಡ್ರೈ ಆಗ್ತವೆ ಮತ್ತು ಗಲೀಜಾಗೋದಿಲ್ಲ. ನಮ್ಮ ಲಕ್ ಏನಪ್ಪ ಅಂತಂದರೆ, ಮಳೆ ವಾತಾವರಣ ಎಲ್ಲ ಕ್ಲಿಯರ್ ಆಗಿ ಒಂದು 2-3 ದಿನದಿಂದ ಒಳ್ಳೆ ಬಿಸಿಲು ಬೀಳ್ತಾ ಇತ್ತು. ಕರೆಕ್ಟ್ ನಮ್ಮ ಮಾರ್ಕೆಟ್ ಟೈಮಿಗೆ ಮಳೆ ಕಡಿಮೆ ಆಗಿರೋದಕ್ಕೆ ತುಂಬ ಚೆನ್ನಾಗಾಯಿತು. ಸೊ ಹಂಗಾಗಿ ನಾವು ಎಲ್ಲ ಮರಿಗಳನ್ನ ಕೂಡ ವಾಶ್ ಮಾಡ್ಕೊಂಡು ಬಿಸಿಲಿಗೆ ಕಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಡ್ರೈ ಆಗ್ತಿದ್ದ. ನೋಡ್ತಿರ್ಬೋದು, ಇದು ಅಲ್ಲೊಂದು ದೂರ ಕಟ್ಟಿರೋ ಉದ್ದೇಶ ಏನಪ್ಪ ಅಂತಂದರೆ, ಒಂದಕ್ಕೊಂದು ಗುದ್ದಾಡ್ಕೊತಾವೆ ಜಾಸ್ತಿ, ಡ್ರೈ ಕೂಡ ಚೆನ್ನಾಗಿ ಆಗಲೆಂಬ ಉದ್ದೇಶದಿಂದ ನಾವೆಲ್ಲ ಮರಿಗಳನ್ನ ಈ ಥರ ಕಟ್ಟಿದ್ದೇವೆ. ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ MKD ಶಿಫಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಫಾಲೋ, ಕಮೆಂಟ್ ಮಾಡಿ. ಇದೇನಿದೆಲ್ಲ ಶೆಡ್ ಒಳಗಡೆ ಫಾರ್ಮ್. ಇದರಲ್ಲಿ ಆಲ್ಮೋಸ್ಟ್ ಇವೆಲ್ಲ ಒಂದು ಲೈನ್ ಇರೋದು ಬಕ್ರೀದ್ ಬ್ಯಾಚ್. ಅದೆಲ್ಲ ಬಕ್ರೀದ್ ಸೇಲ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದೀವಿ. ಇದು ಮಿಕ್ಕಿರೋದು ಇದೊಂದು ಕೂಡ ವಾಶ್ ಆಗಬೇಕು. ಇದು ಲಾಸ್ಟ್ ಭಾಳ ಎದುರ್ತದೆ, ಹಂಗಾಗಿ ಇದನ್ನ ಲಾಸ್ಟ್ ತೊಗೊತಾ ಇದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಇವು ಕೋಳಿ ಮರಿಗಳು. ಈ ಕೋಳಿ ಮರಿಗಳು ಯಾಕಪ್ಪ ಅಂತಂದರೆ, ಒಂಥರ ಪ್ಯಾಸಿವ್ ಇನ್ಕಮ್ ಇದ್ದಂಗೆ. ಆಮೇಲೆ ಶೆಡ್ಡಲ್ಲಿ ಇರ್ತಕ್ಕಂಥ ಸಣ್ಣ ಹುಳ ಕೀಟಗಳನ್ನೆಲ್ಲ ಇದು ತಿಂದು ಖಾಲಿ ಮಾಡ್ತಾ ಇರ್ತದೆ. ಕೋಳಿ ಮರಿಗಳು ಇರಬಾರ್ದು ಅಂತ ಹೇಳ್ತಾರೆ, ಬಟ್ ಜಾಸ್ತಿ ಇರಬಾರ್ದು. 5ರಿಂದ 10 ಮ್ಯಾಕ್ಸಿಮಮ್ 20 ತನಕ ಇದ್ದರೆ ಏನೂ ತೊಂದರೆ ಆಗೋದಿಲ್ಲ. ಒಂಥರ ಪ್ಯಾಸಿವ್ ಇನ್ಕಮ್ ಬರ್ತಾ ಇರ್ತದೆ. ನೀವು ರೆಗ್ಯುಲರ್ ಆಗಿ ಮೊಟ್ಟೆಗಳನ್ನ ಯೂಸ್ ಮಾಡ್ಕೋಬೋದು ಅಥವಾ ಸೇಲ್ ಮಾಡ್ಬೋದು. ನಿಮ್ಮ ಮನೆ ಪೂರ್ತಿಯಾದ್ರೂ ಯೂಸ್ ಮಾಡ್ಕೋಬೋದು. ಕೋಳಿಗಳು ಜಾಸ್ತಿ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಕೋಳಿಗಳಿಂದನೇ ಕುರಿಗಳು ಜಾಸ್ತಿ ರೋಗ ಬರೋ ಸಾಧ್ಯತೆ ಇರ್ತದೆ. ಹಂಗಾಗಿ ಕೋಳಿಗಳನ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಿಬಿಟ್ರೆ, ನಿಮ್ಮ ಮನೆಗೆ ಎಷ್ಟು ಅವಶ್ಯಕ ಅಷ್ಟು ಇಟ್ಕೊಂಡ್ಬಿಟ್ರಿ. ಈ ಮರಿಗಳು ನೋಡ್ರಿ, ಇವೆಲ್ಲ ಈಗ ನೆಕ್ಸ್ಟ್ ಮಾರಿದ ಮೇಲೆ ಅದೇ ಜಾಗಕ್ಕೆ ಇವು ರಿಪ್ಲೇಸ್ ಆಗ್ತಕ್ಕಂಥ ಮರಿಗಳು. ಆಲ್ಮೋಸ್ಟ್ ಈಗ ಆಲ್ರೆಡಿ 4 ತಿಂಗಳ ಮರಿಗಳಿದ್ದಾವೆ ಇವು. ಒಳ್ಳೆ ಹೈಟು, ಒಳ್ಳೆ ಲೆಂತು, ಚೆನ್ನಾಗಿ ದುಂಡಕ್ಕಾಗಿರ್ತಕ್ಕಂಥ ಮರಿಗಳಿವು. ಈಗ ನೆಕ್ಸ್ಟ್ ಈಗ ಸೇಲ್ ಮಾಡ್ತಾ ಇರೋ ಬ್ಯಾಚ್ ಎಲ್ಲ ಓದ್ತಾ ಅಂತಂದರೆ ಅದೇ ಜಾಗಕ್ಕೆ ಇವು ನಮಗೆ ರಿಪ್ಲೇಸ್ ಆಗ್ತವೆ. ಸೊ ಹಂಗಾಗಿ ನೆಕ್ಸ್ಟು ಭಾಳಷ್ಟು ಜನ ಕಾಲ್ ಮಾಡ್ತಿದ್ರಿ, ಮರಿಗಳು ಬೇಕು, ಕೆಂಗುರಿ ಮರಿಗಳು ಬೇಕಂತೇಳಿ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ವೆದರ್ ಭಾಳ ಕೆಟ್ಟೋಗಿರೋದ್ರಿಂದ ನಾವು ತರಿಸಿಲ್ಲ. ಸೊ ಈ ಥರ ವೆದರ್ ಕ್ಲಿಯರ್ ಆತಂದರೆ ಈ ಬ್ಯಾಚ್ ರಿಪ್ಲೇಸ್ ಆದಮೇಲೆ ನೆಕ್ಸ್ಟ್ ಮತ್ತೆ ಬ್ಯಾಚ್ಗಳನ್ನ ನಾವು ತರಿಸ್ತೇವೆ. ತರಿಸಿದಾಗ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಯಾರಾದರೂ ಕೆಂಗುರಿ ಇಂಟ್ರೆಸ್ಟೆಡ್ ಇದ್ದಪ್ಪ ಅಂತಂದರೆ ಕಾಲ್ ಮಾಡಿರಿ, ಒಳ್ಳೆ ಪ್ರೈಸಿಗೆ ಕೊಡ್ರಿ. ನಾವು ಬ್ಯಾಚ್ ವೈಸು ಕೂಡ ಕೊಡ್ತೀವಿ, ಫುಲ್ಲು ಇಂಡಿವಿಜುವಲಿ. ಒಂದು ಚಿಕ್ಕ ಮರಿಗಳನ್ನು ಕೂಡ ತೂಕದ ಲೆಕ್ಕ ಚಿಕ್ಕ ಮರಿಗಳನ್ನು ಕೂಡ ನಾವು ಕೊಡ್ತೇವೆ. ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದರೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾವು ಮುಂದಿನ ವೀಡಿಯೋಗಳಲ್ಲಿ ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಕೊಡೋಕೆ ಹೋಗ್ತಾಯಿದ್ದೀನಿ. ಥ್ಯಾಂಕ್ ಯು.